ಹುಬ್ಬಳ್ಳಿಯಲ್ಲಿ ನಡೆದ 7 ತಿಂಗಳ ಗರ್ಭಿಣಿ ಹೆಣ್ಣು ಮಗಳನ್ನು ಹತ್ಯೆಗೈದ ತಂದೆ. ಇದನ್ನು ಖಂಡಿಸಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಆನೇಕಲ್ ತಾಲೂಕು ಅಧ್ಯಕ್ಷರಾದಂತಹ ಮುರಳಿ ಅವರು ವ್ಯಕ್ತಪಡಿಸಿದ್ದು ಹೀಗೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳ ಮಾರಣ ಹೋಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಮಾರಣ ಹೋಮ ಆಗ್ತಾ ಇದೆ ಅಂತ ಅನಿಸ್ತದೆ. ಯಾಕಂದರೆ ಸಾಕಷ್ಟು ಬಾರಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಇದ್ರೆ ಇಲ್ಲಿ ಸಮುದಾಯದ ವಿರುದ್ಧವಾಗಿ ಸಮುದಾಯಗಳ ಮಧ್ಯೆ ಒಂದು ಜಾತಿ ತಾರತಮ್ಯವನ್ನು ಬದಲಾವಣೆ ಆಗಬೇಕು ಅಂತೇಳಿ ಒಂದು ಪಣ ತೊಟ್ಟಂತಹ ಯುವಕರಿಗೆ ಒಂದು ಲವ್ ಮ್ಯಾರೇಜ್ ಅನ್ನು ಆಗಿರ್ತಕ್ಕಂಥದ್ದು. 9 ತಿಂಗಳ ಗರ್ಭಿಣಿಯನ್ನ ಒಬ್ಬ ತಂದೆ ಮಗಳನ್ನ ಕತ್ತರಿಸೋದು ಎಷ್ಟು ಮಾತ್ರ ಸರಿ, ಅವರ ಜೀವನವನ್ನೇ ಸರ್ವನಾಶ ಮಾಡುವಂಥದ್ದು ಎಷ್ಟು ಸರಿ. ಈ ಹೆಣ್ಣು ಮಕ್ಕಳಿಗೆ ಭವಿಷ್ಯದಲ್ಲಿ ಮುನ್ನೆ ಸ್ವತಂತ್ರವಾಗಿ ಒಂದು ಸ್ವಾಭಾವಿಕವಾಗಿ ಬೆಳೆಯುವ ಶಕ್ತಿನೇ ಕುಂದಿಸುವಂಥ ಕೆಲಸ ಆಗಿದೆ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲದ ಈ ಸರ್ಕಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದ್ರು. ಎಲ್ಲೂ ಸಹ ಅವ್ರಿಗೆ ಬೆಂಬಲವಾಗಿ ನಿಲ್ಲದೆ ಇರತಕ್ಕಂಥದ್ದು, ಅವರ ಪರವಾಗಿ ನಿಲ್ಲದೆ ಇರತಕ್ಕಂಥದ್ದು, ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ರೂ ಸಹ ಅಲ್ಲಿ ನಡೆದಿರ್ತಕ್ಕಂಥ ಕೃತ್ಯಗೆ ಒಂದು ಶಿಕ್ಷೆ ಆಗದೆ ಇರತಕ್ಕಂಥದ್ದು, ಅವರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿ ಅವ್ರ ಮೇಲೆ ಶಾಶ್ವತವಾಗಿ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ದಲಿತ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತೀವಿ ಅಂತ ಹೇಳ್ತೀರಾ, ದಲಿತ ಸಮುದಾಯದ ಪರವಾಗಿ ನಿಲ್ತೀರಿ ಅಂತ ಹೇಳ್ತೀರಾ. ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ನೀವು ಎಲ್ಲಿದ್ದೀರಾ ಸ್ವಾಮಿ? ಏನಾಗ್ತಾ ಇದೆ ನಿಮ್ಮ ಗೃಹ ಸಚಿವರು? ನಮ್ಮ ಜಿ ಪರಮೇಶ್ವರ್ ಅವರು ಎಲ್ಲಿದ್ದಾರೆ? ಏನಾಗ್ತಾ ಇದೆ ನಮ್ಮ ಸಮಾಜ? ಏನಾಗ್ತಾ ಇದೆ ನನ್ನ ಕರ್ನಾಟಕ? ಇದನ್ನೆಲ್ಲ ಪ್ರಶ್ನೆ ಮಾಡುವ ಸಮಯ ಬಂದಿದೆ ಅಂತ ಹೇಳ್ತಾ ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂತಂದ್ರೆ, ಜೀವಾವಧಿ ಶಿಕ್ಷೆ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಇಡೀ ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ಅಂತ ಹೇಳ್ತಾ ಹುಬ್ಬಳ್ಳಿವರೆಗೂ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಅಲ್ಲಿರ್ತಕ್ಕಂಥ ನನ್ನ ಸಮುದಾಯದ 4 ಕುಟುಂಬಗಳಿಗೆ ಬೆಂಬಲವಾಗಿ ನೆರವಾಗಿ ನಿಲ್ತೀವಿ ಅಂತ ಹೇಳ್ತಾ